ಬಾಳು, ಬದುಕು, ಲೈಫ್ ಅಂತಹ ವರ್ಡ್ ಹೇಳಿದ್ರೇನೆ ಅದರಲ್ಲಿ ಏನೋ ಒಂದು ಜೀವಂತಿಕೆ ಬರುತ್ತೆ. ಲೈಫ್ ಅಂದಾಗ್ಲೇನೆ ಲೈಫ್ ಇರುತ್ತೆ. ಬಾಳು, ಬದುಕು, ಅದು ಯಾವಾಗ ಆ ಬಾಳು ಫೀಲ್ ಆಗೋದು, ಆ ಜೀವಂತಿಕೆ ಜೀವಿಸಿದಾಗಲ್ವಾ. ಫ್ರೆಶ್ನೆಸ್ ಈಸ್ ಲೈಫ್. ಹೊಸತನ ಬಾಳು, ಹೊಸತನವೇ ಬಾಳು. ಎಲ್ಲಿ ಹೊಸತನ ಇದೆ, ಎಲ್ಲಿ ಚೈತನ್ಯ ಇದೆ, ಎಲ್ಲಿ ಆ ಒಂದು ಜೀವಂತಿಕೆ ಇದೆ, ಅದು ಬಾಳು. ಇದ್ರ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಡಿ ವಿ ಜಿ. ಕೆಲವು ಉದಾಹರಣೆಗಳಂತೂ ಬಹಳ ಚೆನ್ನಾಗಿದೆ. ಈಗ ಪೇಟ ಕಟ್ಕೊಳ್ತಾರಲ್ಲ, ಆ ಪೇಟ ಕಟ್ಕೊಳ್ಳುವಾಗ ಆ ಪೇಟ ಎಲ್ಲೋ ಒಂದು ಕರೆ ಆಗಿರುತ್ತೆ, ಮಾಸಿರುತ್ತೆ, ಗಲೀಜಾಗಿರುತ್ತೆ ಅಂದ್ಕೊಳ್ಳಿ. ಆ ಬಟ್ಟೆ ಕಟ್ಕೊಳ್ಳೋರು ಅದು ಕಾಣಿಸೋ ಹಂಗೆ ಕಟ್ಕೊಳ್ತಾರಾ? ಇಲ್ಲ, ಅದು ಕಾಣದೇ ಇರೋ ಹಾಗೆ ಮಡಚಿ ತಲೆ ಕಟ್ಕೊಳ್ತಾರೆ. ಬಟ್ಟೆ ಏನಾದ್ರೂ ಕರೆ ಆಗಿದ್ರೆ ಅದು ಕಾಣದೇ ಇರೋ ಹಾಗೆ ಮುಚ್ಚೋ ಹಂಗೆ ಮಾಡ್ಕೋತಾರೆ. ಯಾಕೆ ಪಂಚೆ ಹರಿದೋಗಿದೆ, ಅದನ್ನ ಒಳಗಡೆ ನೆರಿಗೆ ಮಾಡಿ ಒಳಗಡೆ ಹಾಕೊಂಡು ಉಟ್ಕೊಳ್ತಾರೆ, ಕಾಣಿಸ್ಬಾರ್ದು. ಯಾರಿಗೆ ಅವರು ತಿಳಿಸ್ತಾರೆ ಅದನ್ನ ಹರಿದಿರೋದು ಅಥವಾ ಕೊಳೆ ಆಗಿರೋದು? ಅವರು ದೋಬಿಗೆ ತಿಳಿಸ್ಬೋದು, ಅಗಸನಿಗೆ ತಿಳಿಸ್ಬೋದು ಅಷ್ಟೇ. ಲೋಕದ ಜನಕ್ಕೆಲ್ಲ ತಿಳಿಸ್ತಾರಾ? ತಿಳಿಸಲ್ಲ. ನಿನ್ನ ಅಳಲುಗಳು, ನಿನ್ನ ದುಗುಡಗಳು, ನೋವು, ಸಂಕಟ ಇವೆಲ್ಲ ನಿನ್ನೊಳಗೆ ನೀನು ಬಚ್ಚಿಟ್ಕೊ. ಹೇಗೆ ಈ ಕರೆ ಮುಚ್ಚಿಟ್ಕೋತೀಯಲ್ಲ, ಹರಿದಿರೋದನ್ನ ಬಚ್ಚಿಟ್ಕೊಳ್ಳಿಯಲ್ಲ, ಯಾರಿಗೂ ಹೇಳಿದೆ, ಹಾಗೆ ಅದನ್ನು ಆ ಲೋಕಕ್ಕೆ ಹೇಳಕ್ಕೆ ಹೋಗ್ಬೇಡ. ಯಾಕೆ ಅದು ಲೋಕಕ್ಕೆ ಹರಡಬೇಕು? ನಿನ್ನಲ್ಲೇ ಅದು ಸರಿಪಡಿಸ್ಕೊಳ್ಳೋದು. ಇದನ್ನ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ. ತಲೆಪಾಗಿ ಅಂದರೆ ಇದು ತಲೆ ಕಟ್ಟೋ ಪೇಟ. ತಲೆಪಾಗಿನೊಳ ಕೊಳಕ, ತಲೆಪಾಗಿನೊಳ ಕೊಳಕ, ಪಂಚೆ ನೀರಿಯೊಳ ಹರಕ, ಪಂಚೆ ನೀರಿಯೊಳ ಹರಕ, ತಲೆಪಾಗಿನೊಳ ಕೊಳಕ, ಪಂಚೆ ನೀರಿಯೊಳ ಹರಕ, ತಿಳಿಸುವೆಯ ರಜಕಗಲ್ಲದೆ ಲೋಕಂಗರಿಗೆ. ರಜಕ ಅಂದರೆ ಅಗಸ, ಅವನಿಗೆ ಮಾತ್ರ ಹೇಳ್ತೀಯ, ಇನ್ಯಾರಿಗೂ ಹೇಳಲ್ಲ. ಹಾಗೆ ಅಳಲು ದುಗುಡಗಳ ನಿನ್ನೊಳಗೆ ಬೈತಿಡದೆ ನೀ ಇಳೆಗೆ ಹರಡುವುದೇಕೋ ಮಂಕುತಿಮ್ಮ. ಅದನ್ನ ಯಾಕೆ ಎಲ್ಲರಿಗೂ ಹೇಳ್ತೀಯ ಲೋಕದಲ್ಲಿ? ಎಲ್ಲರಿಗೂ ಯಾವತ್ತೂ ತಿಳ್ಕೊ, ಹೊಸತನ ಇರಬೇಕಾದ್ರೆ ಜೀವನದಲ್ಲಿ ಅರಿವಿಂದನೇ ಇರುವಿಕೆ, ಅರಿವೇ ಇರುವಿಕೆ, ಅದರಲ್ಲಿ ಬರುವ ಬೆಳಕೆ ಹೊಸತನವೇ ಬಾಳು. ಈ ಕ್ಷಣನೇ ಹೊಸದಾಗಿದೆ. ಹಳೆದೆಲ್ಲ ಏನು? ಹಳೆದೆಲ್ಲ ಸಾವು, ಬಿಡೋ, ಅಷ್ಟರ ಮಟ್ಟಿಗಿರ್ಬೇಕು. ಅದನ್ನ ಯಾರಿಗೂ ಏನು ಹೇಳಕ್ಕೆ ಹೋಗಬೇಡ. ದುಃಖ ಸಂಕಟ ಎಲ್ಲ ಈ ಬದುಕು, ಈ ಕ್ಷಣದಲ್ಲಿ ಬದುಕು, ಆನಂದ ಸಿಗತ್ತೆ, ಮಿಕ್ಕಿದೆಲ್ಲ ಬಿಟ್ಬಿಡು. ಆ ರಸ ಇರುತ್ತಲ್ಲ, ನವನವತೆಯಿಂದ ಇರುವ ರಸ ಅನುದಿನ ಹೊಮ್ಮಬೇಕು, ಕ್ಷಣ ಹೊಮ್ಮಬೇಕು. ಅದು ಹೇಗೆ ಹೊಮ್ಮತ್ತೆ ಅಂದರೆ, ಇದು ಒಳಗಿಂದ ಹೊಮ್ಮೋದದು. ನಿನ್ನ ಬುದ್ಧಿ ಸಮತ್ವದಲ್ಲಾಗಿದ್ದಾಳೆ, ಒಳಗಡೆ ಒಂದು ಬೆಳಕಿದೆ. ಆ ಬೆಳಕು ಬಂದಾಗೆಲ್ಲ ನಮಗೇ ಗೊತ್ತಿಲ್ಲದೆ ಮುಖದಲ್ಲಿ ಒಂದು ನಗು ಬರುತ್ತೆ, ಹಸನೊಂದು. ಆ ನಗು ನುಡಿಯಲ್ಲೂ ಇರುತ್ತೆ, ನಡೆಯಲ್ಲೂ ಇರುತ್ತೆ, ನೋಟದಲ್ಲಿ ಇರುತ್ತೆ. ಅದು ಪಸರುತ್ತೆ ಎಲ್ಲ ಕಡೆನೂ, ಫ್ರಾಗ್ರೆನ್ಸ್ ಹರಡ್ದಂಗೆ. ಒಳಗಡೆ ಹೂವು ಅರಳಿದ್ರೆ ಅದರ ಸೌರಭ ಹೋದಂಗೆ ನಮ್ಮ ನಗು ಅನ್ನೋದು, ನಮ್ಮ ಸಂತೋಷ ಎಲ್ಲ ಹಸನೊಂದು ನುಡಿಯಲ್ಲಿ, ನಡೆಯಲ್ಲಿ, ನೋಟದಲ್ಲಿ ಪಸರುತ್ತೀರೆ ಬಾಳ್ ಚೆಲುವು. ಆ ಬದಲು ಬಾಳು ಹೊಸದಾಗಿದ್ರೇನೆ ಚೆಲುವಾಗಿರಕ್ಕೆ ಸಾಧ್ಯ. ನೀವು ಹೊಸದಾಗಿದ್ರೇನೆ ಹಸನಾಗಿರಕ್ಕೆ ಸಾಧ್ಯ. ಹಸನಾಗಿರೋದು ನಗೋನಲ್ಲಿ ಸಾಧ್ಯ, ನಗೋದ್ರಲ್ಲಿ ಖುಷಿನಲ್ಲಿ ಸಾಧ್ಯ. ಹೊಸತನವೇ ಬಾಳು, ಹಳಸಿಕೆ ಎಲ್ಲ ಸಾವು ಬಿಡು. ರಸವು ನವನವತೆಯಿಂದ ಅನುದಿನವೂ ಹೊಮ್ಮಿ, ಹಸನೊಂದು ನುಡಿಯಲ್ಲಿ, ನಡೆಯಲ್ಲಿ, ನೋಟದಲ್ಲಿ
ಪಸುರು ತೀರೆ ಬಾಳ್ ಚೆಲುವು ಮಂಕುತಿಮ್ಮ. ಪ್ರತಿದಿನ ನ್ಯೂಸು ಕೇಳ್ತೀರಾ, ನೂರಾರು ಮಹಿಮೆಗಳನ್ನು ಕೇಳ್ತೀರಾ. ಸೃಷ್ಟಿಯಲ್ಲಿ ಇದ್ದಕ್ಕಿದ್ದಂಗೆ ಅಲ್ಲೊಂದು ಪರ್ವತ ಒಂದು ಸ್ಫೋಟ ಆಯಿತು ಅಂತ ಕೇಳ್ತೀರಾ. ಇನ್ನೊಂದು ಕಡೆ ಇದು ಭೂಮಿನ ಅಗ್ದಾಗ ರತ್ನ ವೈಡೂರ್ಯ ಸಿಕ್ತು ಅಂತ ಕೇಳ್ತೀರಾ. ಭೂಮಿನಲ್ಲಿ ಇನ್ನೇನೇನೋ ಸಿಕ್ತು ಅಂತ ಕೇಳ್ತೀರಾ. ಆಕಾಶದಿಂದ ಒಳ್ಳೆ ಇದು ನಕ್ಷತ್ರ ತಾರೆ ಬಿತ್ತು, ಅಥವಾ ಒಳ್ಳೆ ಅಮೃತ ಹರಿತು, ಅಥವಾ ವಿಷದ ಗಾಳಿ ಬೀಸ್ತು, ಏನೇನೋ ಕೇಳ್ತೀರಾ. ಗಗನದಿಂದ ಏನೇನಾಯಿತು ಅಂತ. ಮನುಷ್ಯ ಏನೋ ಔಷಧಿ ಕಂಡಿಡ್ದ, ಅಥವಾ ಏನೋ ಯಂತ್ರ ಕಂಡಿಡ್ದ, ಅದು ಮಾಡ್ದ ಇದು ಮಾಡ್ದ, ಅವನ ಯತ್ನಗಳು ಎಲ್ಲ ಏನೇನೋ ನಡೀತಾ ಇದೆ ಪ್ರಪಂಚದಲ್ಲಿ. ಅವ್ರಿಗೆ ಕಂಡಿಡಿದ್ರು, ಇದು ಕಂಡಿಡಿದ್ರು, ಭೂಮಿನಲ್ಲದಾಯ್ತು, ಆಕಾಶದಲ್ಲದಾಯ್ತು. ಯಾವುದು ಎಲ್ಲಕ್ಕಿಂತ ಹಿರಿಮೆ ಇರೋದು? ಎಲ್ಲಕ್ಕಿಂತ ದೊಡ್ಡದು ಯಾವುದು? ನಿನಗೆ ಧರ್ಮದಿಂದ ಬಂದ ಪ್ರೇಮ ಇದೆಯಲ್ಲ, ಅದಕ್ಕಿಂತ ಬೆಲೆ ಬಾಳೋದು ಯಾವ ಹಿರಿಮೆಗೂ ಇಲ್ಲ. ನಿನ್ನ ಅರಿವಿನ ಒಲುಮೆಕ್ಕಿಂತ ಪಿರಿದು ಯಾವುದೂ ಇಲ್ಲ. ಅರಿವಿನ ಒಲುಮೆ, ಎಚ್ಚರದಲ್ಲಿರುವ ಅರಿವಲ್ಲಿರುವ ಒಲುಮೆ, ಆ ನಗು ಅವಾಗೆಲ್ಲ ಪಸರಿಸ್ಬೇಕು ಅಂತ, ಅದಕ್ಕಿಂತ ಯಾವುದು ಮಹಿಮೆಯಲ್ಲ ಬಿಡು. ಮೆರೆಯುವವು ನೂರಾರು ಮಹಿಮೆಗಳು ಸೃಷ್ಟಿಯಲ್ಲಿ, ಧರಣಿಯವು ಗಗನದವು ಮನುಜ ಯತ್ನದವು. ಪಿರಿದೆಂಬೆ ಅವುಗಳು ಧರ್ಮ ಅರಿತ ಒಲುಮೆ, ಅರಿವೊಳು ಒಲುಮೆ ಪಿರಿದು ಮಂಕುತಿಮ್ಮ. ಇದೆಲ್ಲ ಪಿರಿಮೆ, ಎಲ್ಲ ಹಿರಿಮೆ ಯಾವುದು? ನಿನ್ನ ಒಂದು ಒಲವು, ನಿನ್ನ ನಗು. ಅದಕ್ಕಿಂತ ಯಾವುದಕ್ಕೂ ಹೆಚ್ಚು ಬೆಲೆ ಕೊಡಬೇಡ, ಬೆಲೆ ಇಲ್ಲ. ಯಾವಾಗ ನೀನು ಆ ಥರ ಒಂದೊಂದು ಕ್ಷಣನೂ ಜೀವಂತವಾಗಿದ್ದರೆ, ಚೆಲುವುಗಳನ್ನೆಲ್ಲ ನಿಮಗೆ ನೋಡಿದಾಗ ನಿನ್ನ ಕಣ್ಣು ಅರಳುತ್ತೆ. ಯಾರಾದರೂ ನಗ್ತಾ ಇದ್ರೆ ನಿನ್ನ ಕಣ್ಣು ಅರಳುತ್ತೆ. ಯಾರಾದರೂ ಸಂತೋಷವಾಗಿದ್ದರೆ ನಿನ್ನ ಕಣ್ಣು ಅರಳುತ್ತೆ. ಯಾರಾದರೂ ಅಳ್ತಾ ಇದ್ರೆ ನಿನ್ನ ಕಣ್ಣಲ್ಲಿ ನೀರು ಬರುತ್ತೆ, ಒಂದು ಹಾನಿ ಕಣ್ಣು ಒದ್ದೆ ಆಗತ್ತೆ. ಅಂದರೆ ನಮ್ಮ ಯಾವಾಗಲೂ ಜೀವಂತವಾಗಿ ಪ್ರತಿಕ್ಷಣ ಬದುಕೋರಿಗೆ ರೆಸಿಪ್ರೊಕೇಶನ್ ತುಂಬ, ಆ ಸ್ಪಂದನ ಚೆನ್ನಾಗಿರುತ್ತೆ, ಆ ಸಂವೇದನಾಶೀಲತೆ ಇರುತ್ತೆ. ಅವರು ಹೊರಗಡೆ ಇದಕ್ಕೆ ಎಕೋ ಆಗ್ತಾರೆ. ಅವರು ಇಳೆಯ ಧನಿ ಅವನೆದೆಗಳೊಪ್ಪು ಮರುಧನಿಯ ಹೌದು ಅಂತ, ಅವನಲ್ಲಿ ಮರುಧನಿ ಇದೆ. ರಾತ್ರಿ ಆಳ್ತಾರೆ, ನಕ್ರೆ ನಗ್ತಾರೆ, ಅವು ಎಲ್ಲರಲ್ಲೂ ಸ್ಪಂದಿಸ್ತಾರೆ. ಯಾಕೆ ಅಂದರೆ ಅವನ ಎದೆ ಕಲ್ಲಲ್ಲ, ಶಿಲೆ ಅಲ್ಲ, ಯೋಗಿ ಎದೆ. ಯೋಗಿ ಎದೆ ಇಟ್ಕೊಂಡು ಬಾಳಬೇಕು. ನಿನ್ನಲ್ಲಿ ಆ ಜೀವಂತಿಕೆ ಇಲ್ಲದೆ ಇದ್ರೆ ನೀನು ಕಲ್ ಥರ ಇರ್ತೀಯ. ಚೆಲುವು ನಗುವುಗಳ ಕಂಡವನ ಕಣ್ಣರಳುವುದು, ಅಳುವು ನೋವುಗಳ ಕಂಡೊದ್ದೆಯಾಗುವುದು, ಕಣ್ಣು ಒದ್ದೆಯಾಗುವುದು. ಇಳೆಯ ಧನಿ ಅವನೆದೆಗೊಳಪ್ಪು ಮರುಧನಿಯಹುದು, ಶಿಲೆಯೆಲ್ಲ ಯೋಗಿ ಎದೆ ಮಂಕುತಿಮ್ಮ. ಸ್ವಸ್ಥತೆ ಅಂದರೆ ಶಾಂತತೆ. ಇದನ್ನ ಕದಲಿಸದೇ ಇರೋದೇನೆ. ಜಗತ್ತಿನಲ್ಲಿ ಆಸಕ್ತಿ ಶ್ರದ್ಧೆ ಇದ್ದಾಗ ನಮ್ಮ ಒಳಗಡೆ ಏನೂ ಕದಲೋದೇ ಇಲ್ಲ, ಶಾಂತಿ ಇರುತ್ತೆ. ಅದಕ್ಕೆ ಯಾವಾಗಲೂ ಯೂನಿವರ್ಸಾಲಿಟಿ ಈಸ್ ಇಂಪಾರ್ಟೆಂಟ್. ನಾವು ಯಾವಾಗೂ ನಮಗೇ ನಾವು ನಂದಿಷ್ಟು ಮಾತ್ರ ಅನ್ಕೋತೀವೋ, ವಿಲಿ ಒದ್ದಾಡ್ತಿರ್ತೀವಿ. ಪ್ರತಿಯೊಂದು ಇನ್ಸಿಯೇಷನ್ನು ಯೋಗದಲ್ಲಿ ಬರುವಂಥದ್ದು, ಧ್ಯಾನದ ಇನ್ಸಿಯೇಷನ್ ಎಲ್ಲ ಯೂನಿವರ್ಸಲ್. ದೇರ್ ಇಸ್ ಯೂನಿವರ್ಸಲ್ ಅಂಬಿಲಿಕಲ್ ಕಾರ್ಡ್, ಎಲ್ಲ ಕನೆಕ್ಟ್ ಆಗಿರುತ್ತೆ. ಆ ಥರ ಹೊಟ್ಟೋಗ್ಬೇಕು. ಸ್ವಸ್ಥತೆಯ ಕದಲಿಸದ ಜನದಾಸ್ತಿಯೊಂದು ಗುಣ, ಅದು ಯೂನಿವರ್ಸಾಲಿಟಿ, ಯೂನಿವರ್ಸಲ್ ಮೈಂಡ್, ಅದೊಂದು ಗುಣ. ಆಸ್ತೆಯನ್ನು ಕುಂದಿಸದ ತಾಟಸ್ಥ್ಯ ಒಂದು. ಆ ಆಸ್ತೆ ಇರುತ್ತಲ್ಲ, ಅದು ಒಂದು ಆಸಕ್ತಿ, ಜಗತ್ತಿನ ಆಸಕ್ತಿ, ಜಗತ್ತಿನ ಶ್ರದ್ಧೆ, ಅದನ್ನು ಕುಂದಿಸೇ ಹಾಗೆ ಇರೋದು ನಮ್ಮಲ್ಲಿರುವ ತಟಸ್ಥತನ, ಸ್ಟೆಡಿನೆಸ್ ಯಾವಾಗಲೂ ಕೂಡ ಇರೋದು. ಆವಾಗ ನಾವೇನು ಮಾಡ್ತೀವಿ? ನಷ್ಟ ಲಾಭ ಏನೂ ನೋಡೋದಿಲ್ಲ, ಲಾಭ ನಷ್ಟಗಳಿಲ್ಲ. ನಮಗೆ ಲೈಟಾಗಿ ತೊಗೊಳ್ತೀವಿ ಜೀವನನ. ಲಘು ಹಾಸ್ಯ ಅಂತಾರೆ, ಲಘು ಹಾಸ್ಯ ನಯ. ಅದು ನಿಜವಾದ ಆರಾಮಿಗೆ ಅವಶ್ಯಕತೆ ಇರೋದು. ಜೀವನ ಆರಾಮಾಗಿರೋಕ್ಕೆ ಅದೊಂದೇ ಅವಶ್ಯಕತೆ. ಲೈಟ್ ಹಾರ್ಟೆಡ್ ಆಗಿ ತಗೋ, ನಗ್ನಗ್ತಾ ಇರು.
ಜೋವಿಯಲ್ ಆಗಿರೋ, ಹ್ಯೂಮರಸ್ ಆಗಿರೋ, ಖುಷಿಯಾಗಿರೋ. ನಷ್ಟ ಲಾಭ ಏನು ಯಾವುದೂ ಪ್ರಯೋಜನ ಇಲ್ಲ. ಲಘು ಹಾಸ್ಯ ಇರಬೇಕು, ಆ ತಾಟಸ್ಥ್ಯ ಇರಬೇಕು, ತಟಸ್ಥವಾಗಿರಬೇಕು, ಒಳಗಡೆ ಅಲ್ಲಾಡಬಾರ್ದು. ಆಗಲೇ ಅದು ನಿನಗೆ ಅದು ಯಾವಾಗ ಹಿಂಗಿರುತ್ತೆ, ಕುಂದದೇ ಇರೋದು ಇರುತ್ತೆ ಪ್ರಪಂಚದ ಜೊತೆಗೆ ನೀನು ಕನೆಕ್ಟ್ ಮಾಡಿದಾಗ. ಸ್ವಸ್ಥತೆಯ ಕದಲಿಸದ ಜನದಾಸ್ತೆಯೊಂದು ಗುಣ, ಆಸ್ತೆಯನ್ನು ಕುಂದಿಸದ ತಾಟಸ್ಥ್ಯ ಒಂದು. ನಷ್ಟ ಲಾಭಂಗಳಲ್ಲಿ ಲಘು ಹಾಸ್ಯ ನಯ ಒಂದು. ಸ್ವಸ್ತಿಗ ಅವಶ್ಯಕವೋ ಮಂಕುತಿಮ್ಮ. ಹೊಸತನವೇ ಬಾಳು. ಯಾವುದನ್ನು ನೀನು ಎಲ್ಲರ ಹತ್ರನೂ ನೀನು ಹೇಳಿಕೊಳ್ಳೋದು, ತೋರಿಸ್ಕೊಳ್ಳೋದು, ನೋವು ದುಃಖ ಬೇಕಾಗಿಲ್ಲ. ಅದಿಲ್ಲ, ಅದು ಸುಳ್ಳು. ನಮ್ಮ ಜ್ಞಾನದಿಂದ ಅದೆಲ್ಲ ಆಗಿರುತ್ತೆ. ಅದನ್ನು ಹರಡಬಾರ್ದು. ನಾವು ಯಾವಾಗ ಹೊಸತನದ ಜೀವನ ನಡೆಸ್ತೀವಿ ಆಗ ಎಲ್ಲರ ಜೊತೆನೂ ಚೆನ್ನಾಗಿರ್ತೀವಿ. ಎಲ್ಲರ ನೋವು ಕಳೆಯುವಂತಹ ಒಂದು ಶಕ್ತಿ ನಮಗೆ ಬರುತ್ತೆ.